ಹಲೋ, ನಮಸ್ಕಾರ. ಇವತ್ತು ಹೆಚ್ಚೆಚ್ಚು ಗ್ರೀನ್ ಬಾಲ್ ಡಾಟ್ ಬಾಲ್ ಏನ್ ಬರುತ್ತೋ ಅದು ಗುಜರಾತ್ ಕಡೆ ಬಂದು ನಮ್ಮವರು ಒಳ್ಳೆ ಬೌಲಿಂಗ್ ಮಾಡ್ಲಿ, ಒಳ್ಳೊಳ್ಳೆ ಸಸಿ ನೆಡ್ಲಿ ಅಂತ ಹೇಳ್ಬಿಟ್ಟು ನನ್ನದೊಂದು ಆಸೆ. ಹೆಜಲ್ವುಡ್, ಭುವನೇಶ್ವರ್, ಆಮೇಲೆ ನಮ್ಮ ರಸಿಕ್ ಸಲಾಮು ಇವರೆಲ್ಲ ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡ್ಲಿ, ಆಮೇಲೆ ಒಳ್ಳೊಳ್ಳೆ ಸಸಿ ನೆಡಬೇಕಂತ ಹೇಳ್ಬಿಟ್ಟು ಬಹಳ ಬಹಳ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಸಿ ನೆಟ್ರನೆ ಪ್ರಕೃತಿ, ಪ್ರಕೃತಿ ಇದ್ದರೇನೆ ನಮ್ಮ RCB ಅಂತ ಹೇಳ್ಬಿಟ್ಟು ನನ್ನದೊಂದು ಮನವಿ. ಹಾಯ್, ನಮಸ್ಕಾರ. ಇವತ್ತು ಗುಜರಾತ್ ವರ್ಸಸ್ RCB ವರ್ಸಸ್ ಗುಜರಾತ್ 7:30 ಯಾವಾಗ ಆಗುತ್ತಂತೆ ಬಿಟ್ಟು ಎಲ್ಲರ ಕಣ್ಣು ಟಿವಿ ಮೇಲಿದೆ. ಇಷ್ಟು ದಿನ RCB ಮ್ಯಾಚು ಕೊನೆ ತನಕ ಫೈನಲ್ ತನಕನೂ ಬಂದು ತಲುಪಿದೆ. ತುಂಬಾ ಕಷ್ಟಪಟ್ಟು ಆಡಿ ಅದರಲ್ಲೂ ಒಂದು 3-4 ಮ್ಯಾಚ್ ಸೋತ್ರು ಕೂಡ ನಮ್ಮವರು ಕೊನೆಗೂ ಫೈನಲ್ಗೆ ತಲುಪಿದ್ರು. ಈಗ ಫೈನಲ್ ಅಲ್ಲಿ ನಮ್ಮವ್ರು ಗೆದ್ರೆ ಕೊನೆ ಒಂದೇ ಒಂದು ಮೆಟ್ಟಲು ಕಪ್ಪು ನಮ್ದಾಗ್ಲಿಕ್ಕೆ ದೇವರಲ್ಲಿ ಎಲ್ಲರನ್ನು ಪ್ರಾರ್ಥನೆ ಮಾಡ್ಕೊಂತಿದ್ದಾರೆ. ಈ ಸರಿ ನಮ್ದೇ ಕಪ್ ಆಗ್ಲಪ್ಪ ಅಂತ ಹೇಳ್ಬಿಟ್ಟು ಈ ಸರಿ ಗೆದ್ರೆ ನಮ್ಮ ಸ್ನೇಹಿತರೆ ಯಾರ್ಯಾರು ಎಷ್ಟೆಷ್ಟು ಹೊಡಿಬಹುದು, ಕೊಹ್ಲಿ ಎಷ್ಟು ಹೊಡಿಬಹುದು, ಪಟಿದಾರ್ ಎಷ್ಟು ಹೊಡಿಬಹುದು, ಪಡಿಕಲ್ ಎಷ್ಟು ಹೊಡಿಬಹುದು, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಹುದು. ಟಾರ್ಗೆಟ್ ನಾವು RCB ಅವರು ಎಷ್ಟು ಕೊಡಬಹುದು, ಟಾಸ್ ಮೊದಲು ಯಾರ್ದು ಆಗಬಹುದು ಅಂತ ಹೇಳ್ಬಿಟ್ಟು ನೀವು ಹೇಳ್ಬಹುದು. ಸಮೀಕ್ಷೆ ಮಾಡಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬಹುದು. ಇವತ್ತು ನನ್ನ ಅನಿಸಿಕೆ ಟಾಸ್ RCBದೇ ಆಗುತ್ತೆ. RCBದೇ ಟಾಸ್ ಆದ್ರೆ ಚೇಂಜಿಂಗ್ ಅಂತೂ ಪಕ್ಕ ಚೇಂಜಿಂಗ್ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಒಂದ್ ವೇಳೆ ನಮ್ಮವರು ಟಾಸ್ ಸೋತ್ರೆ 100% 250+ ಹೊಡೆಯೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಕಳೆದ ವರ್ಷ RCB ಮ್ಯಾಚ್ ವಿನ್ ಆದಾಗ, RCB ಮ್ಯಾಚ್ ವಿನ್ ಆಗಿ ಬೆಂಗಳೂರಿಗೆ ಬಂದಾಗ ನಡೆದಿರ್ತಕ್ಕಂಥ ಘಟನೆ ನೆನ್ಸ್ಕೊಂಡ್ರೆ ಮರುಕಳಿಸುತ್ತೆ. ಬಹಳ ಬಹಳ ಬೇಜಾರಾಗುತ್ತೆ. ಯಾಕೆ ಅಂತಂತಂದ್ರೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಸುಮಾರು 11 ಜನ ಹಸಿನುಗಿರ್ತಾರೆ. ಅವರ ಆತ್ಮಕ್ಕೆ ಇವತ್ತು ಶಾಂತಿ ಬೇಕಂತಂತಂದ್ರೆ ನಮ್ಮ RCB ಮ್ಯಾಚ್ ಗೆಲ್ಲಲೇಬೇಕು. ಯಾಕೆ ಅಂತಂತಂದ್ರೆ ಎಲ್ಲರ ಆಸೆ RCB ವಿನ್ ಆಗ್ಬೇಕು, RCB ವಿನ್ ಆಗ್ಬೇಕು. ನೀವು ಪ್ರೀತಿಸಿ, ಅಭಿಮಾನಿಸಿ, ಆಮೇಲೆ ನೀವು ಹೆಗರ ಮೇಲೆ ಹೊತ್ಕೊಂಡು ತಿರುಗ್ರಿ, ಆದ್ರೆ ಹುಚ್ಚುತನ ಬೇಡ. RCB ಯಾವತ್ತೂ ಇಲ್ಲಿ ಇರಬೇಕು, ನಮ್ಮ ಮನಸ್ಸಲ್ಲಿ ಇರಬೇಕು. ಅದು ನಮ್ಮ 7 ಕೋಟಿ ಕನ್ನಡಿಗರ ಆಸ್ತಿ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಸ್ನೇಹಿತರೆ, ಇವತ್ತು ಯಾರೆಲ್ಲ ಟಿವಿ ಮುಂದೆ ಕುತ್ಕೊಂಡು ನೋಡ್ತಿರೋ ಎಲ್ಲರಿಗೂ ಒಂದೇ ಒಂದು ಸಲಹೆ, ನಮ್ಮ RCB ಗೆಲ್ಲಬೇಕು. ಎಲ್ಲರನ್ನು ದೇವರ ಮೊರೆ ಹೋಗ್ಬೇಕು. ಆಮೇಲೆ ಪ್ರತಿ ಬಾಲನ್ನು ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ಅಂತಂತಂದ್ರೆ RCB ಅಂತಕ್ಕಂಥದ್ದೇ ಒಂದು ಪ್ರಪಂಚ ನಮಗೆ. ನಮ್ದು ಕನ್ನಡಿಗರ ಟೀಮು, ನಮ್ಮ ಕನ್ನಡಿಗರ ಕರ್ನಾಟಕದ ಟೀಮು ಅಂತ ಹೇಳ್ಬಿಟ್ಟು ನಮಗೆ ಒಂದು ದೊಡ್ಡ ಹೆಮ್ಮೆ. ಮೊದಲನೇ ಬ್ಯಾಟಿಂಗ್ ತಗೊಂಡ್ರೆ ನಮ್ಮವ್ರು ಏನಾದ್ರು 250+ ಹೊಡಿಲೇಬೇಕು. ಕೊಹ್ಲಿ ಮಿನಿಮಮ್ 15 ಓವರ್ ತನಕ ಸ್ಟೇಡಿಯಂ ಅಲ್ಲಿ ನಿಂತ್ಕೊಳ್ಳೇಬೇಕು. ಆಗ ನಮಗೆ 100% ನಮ್ಮ RCB ಗೆಲ್ಲುತ್ತಂತೇಳಿ ಭರವಸೆ. ಸಪೋಸ್ ಏನಾದ್ರು 200 ಒಳಗಡೆನೆ ಏನಾದ್ರು ಹೊಡೆದ್ರೆ ಮುಂದೆ ನಮಗೆ ಬಿಗ್ಗ ಅಂದ್ರೆ ಒಂದು ದೊಡ್ಡ ಆಘಾತಕಾರಿ ಕಾದಿರ್ತದಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಬಾಲ್ ಎಷ್ಟು ಇಂಪಾರ್ಟೆಂಟು ಹಾಗೇನೆ ಗ್ರೀನ್ ಡಾಟ್ ಬಾಲ್ನು ಅಷ್ಟೇ ಇಂಪಾರ್ಟೆಂಟು. ಇವತ್ತಿನ ಮ್ಯಾಚಿನಲ್ಲಿ ಗುಜರಾತ್ ಮತ್ತು RCB ಮ್ಯಾಚ್ ಅಲ್ಲಿ, ಗುಜರಾತ್ ಮ್ಯಾಚ್ ಅಲ್ಲಿ ಯಾರು ಎಷ್ಟು ಮರಗಳನ್ನ ನೆಡ್ತಾರೆ ಅನ್ನೋದೇ ವೆರಿ ಇಂಪಾರ್ಟೆಂಟು. ಪ್ರತಿ ಗ್ರೀನ್ ಡಾಟ್ ಬಾಲ್ಗೂ ಒಂದೊಂದು ಮರ ನೆಡ್ತಾರೆ. ಅಂದ್ರೆ ಒಂದು ಗ್ರೀನ್ ಡಾಟ್ ಬಾಲ್ಗೆ 19 ಮರ ಸಸಿ ನೆಡ್ತಾರೆ. ಸೊ ಅದೇ ರೀತಿಯಾಗಿ ನಮಗೆ ಒಂದು ಬಾಲ್ ಗ್ರೀನ್ ಡಾಟ್ ಬಾಲ್ ಆದ್ರೂ 19 ಸಸಿಗಳು ಟಾಟಾ IPL ನೆಡ್ತಾರೆ. ಬಹಳ ಖುಷಿ ವಿಚಾರ. ಯಾಕಂದ್ರೆ ಅದೊಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಅವರು ಪ್ರತಿ ಬಾಲ್ ಡಾಟ್ ಆದಂಗೆಲ್ಲೂ ನಮ್ಮ ಪ್ರಕೃತಿ ಮೇಲೆ ಹೋಗ್ತಾ ಇರುತ್ತೆ, ಅಂದ್ರೆ ಗ್ರೀನ್ರಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದರೊಂದು ಅರ್ಥ. ಆಮೇಲೆ ಈಗಿನ ಕಾಲದಲ್ಲಿ ಮರಗಳನ್ನು ನೆಡುವರೇ ಇಲ್ಲ, ಮರಗಳನ್ನು ಕಡಿಯುವವರು ಜಾಸ್ತಿ ಇದ್ದಾರೆ. ಸೊ ಅದರಿಂದ ಟಾಟಾ IPL ನವರು ಒಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ. ಪ್ರತಿ ಬಾಲ್ ಅನ್ನು ಒಂದು ಬಾಲ್ ಗ್ರೀನ್ ಡಾಟ್ ಬಾಲ್ ಆದ್ರೆ 19 ಸಸಿಗಳನ್ನ ನೆಡ್ತಾರೆ. ಇವತ್ತು ಏನಾದ್ರು ಸಪೋಸ್ ಗುಜರಾತ್ ಟೈಟನ್ಸ್ನವರಿಗೆ ತುಂಬಾ ಗ್ರೀನ್ ಡಾಟ್ ಬಾಲ್ಗಳು ಆದ್ರೆ ಇವತ್ತು ಗುಜರಾತ್ ಟೈಟನ್ ಮೇಲೆ ನಾವು ಒಂದು ಕಾಡೆ ಅಬ್ಬರಿಸಬಹುದು, ಹೇಳಕ್ಕಾಗಲ್ಲ ನಮ್ಮ ಬೌಲರ್ಸ್ಗಳು ದಾಳಿಯಿಂದ. ಸೊ ನನ್ನ ಅನಿಸಿಕೆ
ಗುಜರಾತ್ ಟೈಟನ್ಸ್ನವ್ರಿಗೆ ಯಥೇಚ್ಛು ಗ್ರೀನ್ ಡಾಟ್ ಬಾಲ್ ಬರ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಮೇಲೆ ಪ್ರತಿ ಗ್ರೀನ್ ಡಾಟ್ ಬಾಲ್ಗೂ 19 ಸಸಿ ನೆಡ್ತಾ ಹೋದ್ರೆ ಅವರ ಗುಜರಾತ್ ಟೈಟನ್ಸ್ ಮ್ಯಾಚ್ಗೆ ನಾವು ಒಂದು ಕಾಡನ್ನೇ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನದೊಂದು ಸಣ್ಣ ಆಸೆ. ಇವತ್ತು ಎಷ್ಟೊತ್ತು 7:30 ಆಗುತ್ತೆ ಅಂತ ಹೇಳ್ಬಿಟ್ಟು ಕಾತರದಿಂದ ಕಾಯ್ತಾ ಇದ್ದೀನಿ. ಯಾವತ್ತೂ ಇಷ್ಟು ಕಾತರ ಇಲ್ಲ. ಇವತ್ತು ಸಂಡೇ ಬೇರೆ, ಫುಲ್ಲು ಎಂಟರ್ಟೈನ್ಮೆಂಟ್. 7:30ಗೆ ಟಿವಿ ಆನ್ ಮಾಡ್ಕೊಂಡು ನಮ್ಮ RCB ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಯಾರ್ ಬ್ಯಾಟಿಂಗು 7 ಗಂಟೆಗೆ ನಮಗೆ ಗೊತ್ತಾಗುತ್ತೆ ಟಾಸ್ ಯಾರ್ದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಟಾಟಾ ಐಪಿಎಲ್ಗೆ ಒಂದು ದೊಡ್ಡ ಕೃತಜ್ಞತೆ. ನೀವು ಗ್ರೀನ್ ಡಾಟ್ ಬಾಲ್ ಕಾನ್ಸೆಪ್ಟ್ ತಂದಿರೋದ್ರಿಂದ ಒಂದು ಬಾಲಿಗೆ 19 ಸಸಿ ನೆಡ್ತಾರಂದ್ರೆ ಈ ಒಂದು ಸಸಿಗಿರ್ತಕ್ಕಂಥ ವ್ಯಾಲ್ಯೂ ಆ ಬಾಲ್ಗೂ ಇದೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡಿರಿ. ಜೈ RCB, ಜೈ RCB, ಜೈ RCB. ಎಲ್ಲರ ಚಿತ್ತ ಇವತ್ತು 7:30 ಟಿವಿಯ ಕಡೆಗೆ. ದಯವಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ಇವತ್ತು RCB ನಮ್ಮ ಪರವಾಗಿ ಆಗ್ಲಪ್ಪ ಅಂತ ಹೇಳ್ಬಿಟ್ಟು. ಎಲ್ಲ 7 ಕೋಟಿ ಕನ್ನಡಿಗರ ಆಸೆ. ಯಾಕಂದ್ರೆ ಹೋದ್ಸರಿನೂ ಕಪ್ಪು ನಾವು ತಗೊಂಡಿದ್ವಿ. ಆ ಕಪ್ಪು ಸಿಂಗಲ್ ಆಗಿ ಕಾಣುತ್ತಂತ ಹೇಳ್ಬಿಟ್ಟು ಆ ಕಪ್ಪು ಜೊತೆಗೆ ಇನ್ನೊಂದು ಕಪ್ ಇಟ್ರೆ ಒಳ್ಳೇದಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. RCB ಜಯವಾಗ್ಲಿ, ವಿರಾಟ್ ಕೊಹ್ಲಿ ಒಳ್ಳೆ ಸ್ಕೋರ್ ಮಾಡ್ಲಿ, ಪಟ್ಟಿದಾರ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಅವ್ರಿಗಿರ್ತಕ್ಕಂಥ RCB ಅಲ್ಲಿ ವ್ಯಾಲ್ಯೂ, ಪಟ್ಟಿದಾರ್ಗಿರ್ತಕ್ಕಂಥ RCB ಅಲ್ಲಿ ವ್ಯಾಲ್ಯೂ, ಅವ್ರು ಬಂದಾಗನೇ, ಅವ್ರು ಕಾಲಿಟ್ಟಾಗನೇ RCB ಈಗ 2ನೇ ಬಾರಿ ನಮಗೆ ಫೈನಲ್ ಹತ್ರ ಬರ್ತಾ ಇದೆ. ಒಳ್ಳೆ ಭುವನೇಶ್ವರ್ ಬೌಲಿಂಗು, ರಸಿಕ್ ಸಲಾಂ ಒಳ್ಳೆ ಇದ್ರಲ್ಲಿದ್ದಾರೆ. ಆಮೇಲೆ ಹೆಜಲ್ವುಡ್ ಬೌಲಿಂಗು, ವೆಂಕಟೇಶ್ ಅಯ್ಯರ್ ಈ ಸರಿ 100% ಈ ಮ್ಯಾಚ್ ಅಲ್ಲಿ ಕೊನೆ ಮ್ಯಾಚ್ ಅಲ್ಲಿ ಆಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ RCB ಅವರೇ ಹೇಳಿದ್ರು, ವೆಂಕಟೇಶ್ ಅಯ್ಯರ್ ಹೇಳಿದ್ರೆ ಲಾಸ್ಟ್ ಟೈಮು, RCB ಅಲ್ಲಿ ಇರ್ತಕ್ಕಂಥ ಗೌರವ, RCB ಅಲ್ಲಿ ಇರ್ತಕ್ಕಂಥ ಪ್ರೀತಿ ಇನ್ನ ಯಾವ ಮ್ಯಾಚ್ ಅಲ್ಲೂ ಸಿಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. RCB ಅಂದ್ರೆ ನಮಗೆ ಹೆಮ್ಮೆ, RCB ಅಂದ್ರೆ ನಮಗೆ ಹೊಸರು, RCB ಅಂದ್ರೆ ನಮಗೆ ಪ್ರಾಣ ಕನ್ನಡಿಗರಿಗೆ. ಸೊ ನನಗೆ RCB ಮ್ಯಾಚ್ ಪ್ರತಿ ಸಾರಿನೂ ಬಂದಾಗನು ನನಗೆ ಹೆಮ್ಮೆಯಿಂದ ನಾನು RCB ಮ್ಯಾಚನ್ನ ಪ್ರೀತಿಸ್ತಾ ಇರ್ತೀನಿ, ಗೌರವಿಸ್ತಾ ಇರ್ತೀನಿ. ಯಾಕೆಂತಂದ್ರೆ ಇದು ಕನ್ನಡಿಗರ ಒಂದು ಆಸ್ತಿ. ಅದಕ್ಕೋಸ್ಕರನೇ ಇವತ್ತು RCB ದಯವಿಟ್ಟು ಗೆಲ್ಲಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಆದ್ರೆ ನೀವೂ ಮರಿಬೇಡಿ, ದಯವಿಟ್ಟು ದೇವರಲ್ಲಿ ಪ್ರಾರ್ಥಿಸಿ ನಮ್ಮ RCB ಗೆಲ್ಬೇಕು. ಯಾರ್ಯಾರು ಎಷ್ಟೆಷ್ಟು ಹೊಡಿತಾರೆ, ನಮ್ಮ ಮ್ಯಾಚ್ ಎಷ್ಟು ಟಾರ್ಗೆಟ್ ಕೊಡಬೇಕು, ಆಮೇಲೆ ಎಷ್ಟು GT ಅವರಿಗೆ ನಾವು ಗುದ್ದಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಓಪನ್ ಇರುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ನೀವು ಹಾಕ್ಬೋದು. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ನಮ್ಮ RCB ಫ್ಯಾನ್ಸ್ಗಳಿಗೆ ಶೇರ್ ಮಾಡಿ. ದಯವಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ, RCB ಮ್ಯಾಚ್ ವಿನ್ ಆಗ್ಲಿ ಅಂತ ಹೇಳ್ತಾ ಜೈ RCB, ಜೈ ಕನ್ನಡಿಗ, ಜೈ RCB.